ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಬರೋದು ತುಂಬಾ ಒಂದು ಕಾಮನ್ ಆದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಕಷ್ಟ ಇಲ್ದಿರೋರೇ ಇಲ್ಲ ಈ ಜಗತ್ತಲ್ಲಿ. ಎಲ್ರಿಗೂ ಕೂಡ ಒಂದೊಂದು ರೀತಿಯಾದಂಥ ಒಂದು ಕಷ್ಟ ಇರುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ದುಡ್ಡಿರೋರಿಗೆ ಕಷ್ಟನೇ ಇರೋದಿಲ್ಲ ಅಂತ ಅಂದ್ಕೊಂಡಿರ್ತೀರ. ಬಟ್ ಅವ್ರಿಗೂ ಕೂಡ ಕೆಲವೊಂದು ವಿಚಾರದಲ್ಲಿ ಕಷ್ಟಗಳು ಅನ್ನೋದು ಇರುತ್ತೆ. ಅಂದರೆ ಅವ್ರಿಗೆ ಹಣವಿದ್ರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಕೆಲವೊಬ್ಬರಿಗೆ, ಅಥವಾ ಎಲ್ಲನೂ ಕೊಟ್ಟರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ದೇವರು ಮಿಸ್ ಮಾಡಿರ್ತಾರೆ. ಈ ಕಾರಣದಿಂದಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಿಮ್ಮ ಜೀವನದಲ್ಲಿ ಇರುವಂಥ ಯಾವುದಾದ್ರು ಒಂದು ಕಷ್ಟ ಆಗಲಿ, ವಿಶೇಷವಾಗಿ ತುಂಬ ಜನಕ್ಕೆ ಆರ್ಥಿಕ ಪರಿಸ್ಥಿತಿಯ ಒಂದು ಕಷ್ಟಗಳಿರುತ್ತೆ. ಆರ್ಥಿಕ ಪರಿಸ್ಥಿತಿಯ ಒಂದು ಕಷ್ಟಗಳಾಗಲಿ ಅಥವಾ ನೆಮ್ಮದಿಯ ಒಂದು ವಿಚಾರ ಆಗಲಿ, ಅಥವಾ ನಿಮ್ಮ ಮನೇಲಿ ನೆಮ್ಮದಿ ಇಲ್ಲ, ಇಂಥ ಒಂದು ಪ್ರಾಬ್ಲಮ್ಗಳು ಕೂಡ ತುಂಬ ಜನಕ್ಕೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಇರುವಂಥ ಯಾವುದೇ ರೀತಿಯಾದ ಒಂದು ಕಷ್ಟ ಇದ್ದರೂ ಕೂಡ ಆ ಒಂದು ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡ್ಕೊಬೋದು ಕೇವಲ ಏಲಕ್ಕಿಯಿಂದ. ಹೌದು ಗೆಳೆಯರೆ, ಏಲಕ್ಕಿಯಿಂದ ಒಂದು ಸಣ್ಣ ಒಂದು ಉಪಾಯವನ್ನು ಹೇಳ್ತಿದ್ದೀನಿ. ಯಾಕೆ ಅಂದರೆ ಏಲಕ್ಕಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಒಂದು ಅಡುಗೆಯಲ್ಲಿ ತುಂಬ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಾಗೆ ನಮ್ಮ ಒಂದು ಅಡುಗೆಗೆ ಒಳ್ಳೆಯ ಒಂದು ಸ್ವಾದವನ್ನು ಕೊಡುತ್ತೆ ಅಂತ ಹೇಳ್ಬೋದು, ರುಚಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ನಮ್ಮ ಜೀವನದಲ್ಲಿ ಇರುವಂತಹ ಕಹಿಯಾದಂಥ ಒಂದು ವಿಚಾರಗಳಾಗಲಿ ಅಥವಾ ಯಾವುದಾದ್ರು ಒಂದು ವಿಷಯಗಳಾಗಲಿ, ಅದನ್ನು ತೆಗೆದು ಒಂದು ಸ್ವಾದವನ್ನು ಕೊಡಬೇಕು ಅಥವಾ ಒಂದು ರುಚಿಯನ್ನು ಕೊಡೋದಕ್ಕೆ ಏಲಕ್ಕಿಯನ್ನು ನಾವು ಬಳಸ್ಬೋದು. ಯಾವ ರೀತಿ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಕೂಡ ಆಂಜನೇಯನ ಭಕ್ತರಾಗಿದ್ದರೆ ಹಾಗೆ ಆಂಜನೇಯನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಜೈ ಆಂಜನೇಯ ಅಂತ ನಮಗೆ ಅಥವಾ ಜೈ ಶ್ರೀರಾಮ್ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಗೆಳೆಯರ, ಮೊದಲನೇದಾಗಿ ಈ ಒಂದು ಉಪಾಯ ಮಾಡೋದಕ್ಕೆ ನಿಮಗೆ ಎರಡು ವಸ್ತುಗಳು ಬೇಕಾಗುತ್ತೆ. ಒಂದು ಏಲಕ್ಕಿ, ಇನ್ನೊಂದು ಸೂಜಿ. ಸೂಜಿ ಅಂದರೆ ಯಾವ ರೀತಿ ಅಂತ ಅಂದರೂ, ಸೂಜಿ ಅಂದರೆ ನೀವು ಬಟ್ಟೆ ಹೊಲಿಯುವಂಥ ಒಂದು ಸೂಜಿ ಇರುತ್ತಲ್ಲ, ಅದನ್ನು ನೀವು ತೊಗೊಬೇಕಾಗತ್ತೆ. ಬೇರೆ ಯಾವುದೇ ಒಂದು ಪಿನ್ ಆಗಲಿ ಅಂಥದ್ದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ಟೆ ಹೊಲಿಯುವಂಥ ಒಂದು ಸೂಜಿಯನ್ನು ನೀವು ತೊಗೊಬೇಕಾಗತ್ತೆ. ಅದು ನಿಮಗೆ ಟೇಲರ್ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಅಥವಾ ಸ್ಟೇಷ್ನರಿಯಲ್ಲೂ ಕೂಡ ಸಿಗುತ್ತೆ ನಿಮಗೆ. ಅದನ್ನು ಕೂಡ ತೊಗೊಂಬನ್ನಿ. ಎರಡು ಏಲಕ್ಕಿ ಹಾಗೆ ಈ ಒಂದು ಸೂಜಿಯನ್ನು ತೊಗೊಬೇಕಾಗತ್ತೆ. ಇದನ್ನು ನೀವು ತೊಗೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ, ನೀವು ನಾರ್ಮಲಾಗಿ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರಾ ಅದೇ ರೀತಿ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಮಾಡೋಕ್ಕಿಂತ ಮುಂಚೆ ನೀವು ಯಾವ ರೀತಿ ಅಂತ ಒಂದು ವಿಷಯಗಳನ್ನ ನೀವು ಪರಿಗಣಿಸ್ತೀರಾ ಅಂದರೆ, ವಿಶೇಷವಾಗಿ ನೀವು ಮನೆಯನ್ನು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಾರ್ಮಲಾಗಿ ಎಲ್ಲರೂ ಕೂಡ ಮಾಡಿರ್ತಾರೆ ಪೂಜೆ ಮಾಡೋಕ್ಕಿಂತ ಮುಂಚೆ. ಅದೇ ರೀತಿ ನೀವು ಮಾಡಿಲ್ಲ ಅಂದರೆ ಮನೆಯನ್ನು ಸ್ವಚ್ಛ ಮಾಡಿ ನಂತರ ನೀವು ಸ್ವಚ್ಛ ಆಗಿ, ಅಂದರೆ ನೀವು ಸ್ನಾನಾದಿಗಳನ್ನ ಮಾಡಿಕೊಂಡು ಎಲ್ಲ ನಿಮ್ಮ ದಿನನಿತ್ಯದ ಒಂದು ಕಾರ್ಯಗಳನ್ನ ನೀವು ಮುಗಿಸ್ಕೊಂಡು ನಂತರ ಏನು ಮಾಡಬೇಕು ಅಂದರೆ, ನೀವು ದೇವ್ರ ಮನೆ ಅಥವಾ ದೇವರು ಎಲ್ಲಿಟ್ಟಿದ್ದೀರಾ ನೀವು ಅಥವಾ ದೇವರನ್ನ ಎಲ್ಲಿ ಪೂಜೆ ಮಾಡ್ತೀರಾ ಅದರ ಮುಂದೆ ಒಂದು ಆಸನವನ್ನು ಹಾಕ್ಕೊಳ್ಳಿ. ಆಸನ ಅಂದರೆ ಕುತ್ಕೊಳ್ಳೋಕೆ ಒಂದು ಜಾಗನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕುತ್ಕೊಂಡು ನೀವೇನು ಮಾಡಬೇಕು ಅಂದರೆ, ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ನೀವು ಯಾವ ರೀತಿಯಲ್ಲಿ ಇಮೇಜಲ್ಲಿ ನೋಡ್ತಿದ್ದೀರಲ್ಲ ಆ ರೀತಿ ನೀವು ಈ ಒಂದು ಏಲಕ್ಕಿಯ ಒಳಗಡೆ ನೀವು ಸೂಜಿಯನ್ನು ಚುಚ್ಚಬೇಕಾಗುತ್ತೆ. 2 ಏಲಕ್ಕಿಗೂ ಸೇರಿ ಚುಚ್ಚಬೇಕಾಗುತ್ತೆ. ಯಾವ ರೀತಿ ಇಮೇಜಲ್ಲಿ ತೋರಿಸಿದ್ದೀನೋ ಆ ರೀತಿ ನೀವು ಚುಚ್ಚಬೇಕಾಗುತ್ತೆ. ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ, ವಿಶೇಷವಾಗಿ ಇದನ್ನು ನೀವು ಕೆಳಗಡೆ ಎಲ್ಲಾದರೂ ದೇವರ ಮುಂದೆ ನೀವು ಒಟ್ಟು ಕೆಳಗಡೆ ಇಡಬೇಕಾಗುತ್ತೆ. ಫಸ್ಟು ಅಂದರೆ ನೀವು ಹಾಸನ ಅಂದರೆ ನೀವು ಒಂದು ಚಾಪೆ ಏನಾದ್ರು ಹಾಕ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಇಟ್ಕೊಬೇಕಾಗುತ್ತೆ. ವಿಶೇಷವಾಗಿ
ನಂತರ ನೀವೇನು ಮಾಡಬೇಕು ಅಂದರೆ ದೇವ್ರನ್ನ ನೆನೆಸ್ಕೊಂಡು ಫಸ್ಟು ವಿನಾಯಕನಿಗೆ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಅದು ಯಾವುದು ಅಂದರೆ ಓಂ ಗಣಪತಿ ನಮಃ ಅನ್ನೋ ಒಂದು ಮಂತ್ರ ಇದೆ, ನಿಮಗೆ ಗೊತ್ತಿರ್ಬೋದು. ಅದನ್ನು ನೀವು ಕೇವಲ 5 ಬಾರಿ ನೀವು ಜಪಿಸಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಶುಭ ಕಾರ್ಯಗಳನ್ನ ಅಥವಾ ಯಾವುದೇ ಒಂದು ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಗಣಪತಿಯ ಒಂದು ಆರಾಧನೆಯನ್ನು ಮಾಡ್ತೀವಿ. ಇದೇ ರೀತಿ ನೀವು ಕೂಡ ಗಣೇಶನ ಈ ಒಂದು ಮಂತ್ರವನ್ನು ಮೊದಲು ಹೇಳಬೇಕಾಗತ್ತೆ. ನಂತರ ಇನ್ನೂ ಕೆಲವೊಂದು ಮಂತ್ರಗಳಿದೆ, ಅದನ್ನು ಕೂಡ ನೀವು ಹೇಳಬೇಕಾಗತ್ತೆ. ಇನ್ನು ಕೆಲವೊಂದು ಮಂತ್ರಗಳು ಯಾವ್ಯಾವು ಅಂದರೆ, ವಿಶೇಷವಾಗಿ ಇದಾದ ನಂತರ ನೀವು ಗಣೇಶನ ಒಂದು ಮಂತ್ರ ಆಗಿದ ನಂತರ ನೀವೇನು ಮಾಡಬೇಕು ಅಂದರೆ ಆಂಜನೇಯನ ಹನುಮಾನ್ ಚಾಲಿಸ ನಿಮಗೆ ಗೊತ್ತಿರ್ಬೋದು, ಅದನ್ನು ನೀವು ಹೇಳಬೇಕಾಗತ್ತೆ. ಎಷ್ಟು ಬಾರಿ ಅಂದರೆ 5 ಬಾರಿ ಹೇಳಬೇಕಾಗತ್ತೆ. ಅದನ್ನು ಕೂಡ 5 ಬಾರಿ ನಿಮಗೆ ತುಂಬ ಲಾಂಗ್ ಅಂತ ಅನ್ನಿಸ್ಬೋದು, ಇದಕ್ಕಿಂತ ಲಾಂಗ್ ಇದು ಪ್ರೊಸೀಜರು. ಯಾಕಂದರೆ ನಿಮಗೆ ರಿಸಲ್ಟ್ಸ್ ಕೂಡ ಅಷ್ಟೇ ಬೇಗ ಸಿಗುತ್ತೆ ಇದರಿಂದ ಅಂತ ಹೇಳ್ಬೋದು. ಅಂದರೆ ನಿಮಗೆ ವಿಶೇಷವಾಗಿ ಇನ್ನೊಂದು ಕೆಲಸ ಕೂಡ ನಿಮಗೆ ಇದೆ. ಈ 5 ಬಾರಿ ನೀವು ಹೇಳ್ತಿರಲ್ಲ, 5 ಬಾರಿ ಹೇಳೋಕ್ಕಿಂತ ಮುಂಚೆ ಅಂದರೆ ಒಂದು ಸತಿ ನೀವು ಹನುಮಾನ್ ಚಾಲಿಸ ಹೇಳ್ತೀರಾ, ಇನ್ನೊಂದು ಸತಿ ಹೇಳೋಕ್ಕಿಂತ ಮುಂಚೆ ಅಂದರೆ ಒಂದು ಸತಿ ಮುಗಿಯುತ್ತೆ, ಇನ್ನೊಂದು ಸತಿ ಹೇಳೋಕ್ಕಿಂತ ಮುಂಚೆ ಆ ಒಂದು ಮಧ್ಯದಲ್ಲಿ ನೀವೇನು ಮಾಡಬೇಕು ಅಂದರೆ ಜೈ ಶ್ರೀರಾಮ್ ಅನ್ನೋ ಒಂದು ಮಂತ್ರವನ್ನು, ಚಿಕ್ಕ ಒಂದು ಮಂತ್ರ ಅಂತಲೇ ಹೇಳ್ಬೋದು, ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ. ಆ ಒಂದು ಮಂತ್ರವನ್ನು ಕೇವಲ ನೀವು 21 ಬಾರಿ ನೀವು ಜಪಿಸಬೇಕಾಗತ್ತೆ. ಹೌದು ಗೆಳೆಯರೆ, ಈ ಒಂದು ಉಪಾಯದ ಒಂದು ಪ್ರೊಸೀಜರ್ ಇರೋದೇ ಹೀಗೆ. ಈ ರೀತಿ ನೀವು ಕಷ್ಟಪಟ್ಟು ಅಥವಾ ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಈ ರೀತಿ ನೀವು ಈ ಉಪಾಯವನ್ನು ವಿಶೇಷವಾಗಿ ಈ ರೀತಿ ನಾನು ಹೇಳಿದಂಥ ಒಂದು ಸ್ಟೆಪ್ಸ್ ರೀತಿ ಮಾಡಿದ್ರೆ ನಿಮಗೆ ಒಳ್ಳೆಯ ಒಂದು ಫಲ ಅನ್ನೋದು ನಿಮಗೆ ಇದರಿಂದ ಸಿಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನಾನು ಈ ಒಂದು ಯಾವ ರೀತಿ ಅಂದರೆ 5 ಬಾರಿ ನಿಮಗೆ ಹನುಮಾನ್ ಚಾಲಿಸ ಹೇಳೋಕ್ಕೆ ಹೇಳಿದೆ. ಇದರ ಮಧ್ಯೆ ನೀವು ಜೈ ಶ್ರೀರಾಮ್ ಅಂತ ಕೂಡ ನೀವು ಹೇಳಬೇಕು ಅಂತ ಅಂದೆ. ಯಾವ ರೀತಿ ಅಂದರೆ 21 ಬಾರಿ ನೀವು ಒಂದು ಸತಿ ಹೇಳ್ತೀರ, ಅದನ್ನು ಕೂಡ ನೀವು ಮಧ್ಯ ಇವಾಗ ಒಂದು ಸತಿ ಹನುಮಾನ್ ಚಾಲಿಸ ಮುಗಿಸಿರ್ತೀರ, ಇನ್ನೊಂದು ಸತಿ ನೀವು ಜೈ ಶ್ರೀರಾಮ್ ಅಂತ 21 ಬಾರಿ ಜಪಿಸ್ಬೇಕಾಗತ್ತೆ, ಮತ್ತೆ ಹನುಮಾನ್ ಚಾಲಿಸ ಹೇಳಬೇಕಾಗತ್ತೆ, ಮತ್ತೆ ನೀವು ಜೈ ಶ್ರೀರಾಮ್ ಅಂತ 21 ಬಾರಿ. ಅಂದರೆ ಟೋಟಲ್ ಹೆಂಗಾಗುತ್ತೆ ಅಂದರೆ 5 ಬಾರಿ ನೀವು ಹನುಮಾನ್ ಚಾಲಿಸ ಜಪಿಸಿದ್ರೆ ಮಧ್ಯೆ ನೀವು 3 ಬಾರಿ ನೀವು 21 ಟೈಮ್ಸ್ ನೀವು ಜೈ ಶ್ರೀರಾಮ್ ಅನ್ನೋದನ್ನು ನೀವು ಜಪಿಸ್ತೀರಾ. ಇದು ತುಂಬಾ ಸ್ವಲ್ಪ ಕಷ್ಟ ಇದೆ ನಿಮಗೆ ಈ ಒಂದು ಉಪಾಯ ಅನ್ನೋದು, ಆದರೆ ನಂಬಿ ಇದರಿಂದ ನಿಮಗೆ 100% ಒಳ್ಳೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಯಾವುದೇ ವಿಚಾರದಲ್ಲಾದರೂ ಆಗಲಿ, ವಿಶೇಷವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಜನಕ್ಕೆ ತುಂಬ ತೊಂದರೆ ಇರುತ್ತೆ, ಅದರಲ್ಲೂ ಕೂಡ ನಿಮಗೆ ಈ ಒಂದು ಉಪಾಯ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ವೃದ್ಧಿ ಆಗುತ್ತೆ. ಹಾಗೆ ನೀವು ಈ ಆರ್ಥಿಕ ಪರಿಸ್ಥಿತಿ ಅಂತ ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ವಿಚಾರದಲ್ಲಿ ನಿಮಗೆ ತೊಂದರೆ ಇದ್ದರೂ ಕೂಡ ಆ ಒಂದು ವಿಚಾರದಲ್ಲಿ ಅಥವಾ ಆ ಒಂದು ಕಷ್ಟಗಳು ನಿಮಗೆ ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದಾದ ನಂತರ ನೀವೇನು ಮಾಡಬೇಕು ಅಂದರೆ, ಇಷ್ಟು ನೀವು ಪ್ರೊಸೀಜರ್ ಮಾಡ್ತೀರಾ, ನಾನು ಕರೆಕ್ಟಾಗಿ ಹೇಳೋದನ್ನ ನೀವು ಕೇಳಿಸ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಬೇಕಾದ್ರೆ ಮಾಡ್ತೀನಿ ಕಮೆಂಟಲ್ಲಿ. ಸೊ ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ಈ ಒಂದು ಸೂಜಿಯನ್ನು ತೆಗಿಬೇಕು. ಅಂದರೆ ಯಾವಾಗ ಅಂದರೆ ಅವತ್ತೇ ತೆಗಿಯೋಕ್ಕೆ ಹೋಗ್ಬಿಡಿ, 24 ಗಂಟೆಗಳ ಕಾಲ ಅದನ್ನು ಅಲ್ಲೇ ಬಿಡಿ. ನೀವು ಯಾವ ದಿನ ಬೇಕಾದ್ರೂ ಈ ಒಂದು ಪ್ರೊಸೀಜರನ್ನು ಮಾಡ್ಬೋದು. 24 ಗಂಟೆಗಳ ಕಾಲ ಆ ಸೂಜಿ ಯಾವ ರೀತಿ ನೀವು ಚುಚ್ಚಿರ್ತೀರಲ್ಲ ಅದೇ ರೀತಿ ಇರೋದಕ್ಕೆ ಬಿಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ದೇವರ ಮುಂದೆ ಇಡಬೇಕು. ನಾನು ಚಾಪೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ದೇವರ ಮುಂದೆ ಅದನ್ನು ಇಟ್ಟು ಅಲ್ಲೇ ಬಿಡಬೇಕಾಗುತ್ತೆ. ನೀವೆಲ್ಲ ಪ್ರೊಸೀಜರ್ ಆದಮೇಲೆ ಅದನ್ನು ಅಲ್ಲೇ ಬಿಡಬೇಕಾಗತ್ತೆ. ಸೊ ಅದನ್ನು ಇಟ್ಟು 24 ಗಂಟೆ ಆದ ನಂತರ ನೀವೇನು ಮಾಡಬೇಕು ಅಂದರೆ ಮತ್ತೆ ದೇವರಿಗೆ ಪೂಜೆಯನ್ನು ಮಾಡಬೇಕು. ಅಂದರೆ ನೀವು ಸೋಮವಾರ ಮಾಡ್ತೀರಾ ಅಂದರೆ ಸೋಮವಾರ ಈ ಪ್ರೊಸೀಜರನ್ನು ಮಾಡ್ತೀರಾ ಅಂದರೆ ಮಂಗಳವಾರ ನೀವು ಪೂಜೆಯನ್ನು ಮಾಡಿ ಕ್ಲೀನಾಗಿ ಅದನ್ನು ಮತ್ತೆ ಅಲ್ಲಿಂದ ತೆಗೆದು, ಅಂದರೆ ಆ ಒಂದು ಸೂಜಿಯನ್ನು ನೀವು ತೆಗಿಬೇಕಾಗತ್ತೆ. ಆ ಒಂದು 2 ಏಲಕ್ಕಿಯಲ್ಲಿ ಸೂಜಿ ಹಾಕಿರ್ತೀರ, ಅದನ್ನು ನೀವು ನಿಧಾನಕ್ಕೆ ತೆಗೆದು ಆ ಒಂದು ಏಲಕ್ಕಿಯನ್ನು ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ಕೆಂಪು ಬಟ್ಟೆಯಲ್ಲಿ ನೀವು ಕ್ಲೀನಾಗಿ ಸುತ್ತಿಡಬೇಕಾಗತ್ತೆ. ಅಂದರೆ ನೀವು ಗಂಟನ್ನು ಹಾಕಬೇಕಾಗತ್ತೆ. 2 ಏಲಕ್ಕಿಯನ್ನು ಹಾಕಿ ಕ್ಲೀನಾಗಿ ಗಂಟು ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಈ ಒಂದು ಗಂಟೇನಿದೆ ಅದನ್ನು ನೀವು ಹಣ ಇಡುವಂಥ ಒಂದು ಜಾಗ, ನಿಮಗೆ ವಿಶೇಷವಾಗಿ ಸಮಸ್ಯೆ ಅನ್ನೋದು ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೆ ನೀವು ಹಣ ಇಡುವಂಥ ಒಂದು ಜಾಗದಲ್ಲಿ ಈ ಒಂದು ಗಂಟನ್ನು ನೀವು ಇಡ್ಬೋದು. ಅಥವಾ ನಿಮಗೆ ಇನ್ನೂ ಬೇರೆ ಯಾವುದಾದ್ರು ಪ್ರಾಬ್ಲಮ್ಗಳಿದೆ, ವಿಶೇಷವಾಗಿ ತುಂಬ ಜನಕ್ಕೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ, ಇಂಥವ್ರು ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ಈ ಒಂದು ಗಂಟನ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಒಂದು ದ್ವಾರದ ಮೇಲ್ಗಡೆ ನಿಮಗೆ ಜಾಗ ಇರುತ್ತೆ, ಮುಖ್ಯ ದ್ವಾರದ ಮೇಲ್ಗಡೆ ನೀವು ಈ ಒಂದು ಕೆಂಪು ಬಣ್ಣದ ಒಂದು ಗಂಟನ್ನು ನೀವು ಕಟ್ಟಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯೊಳಗಡೆ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೆ ಕೂಡ ಅಥವಾ ನಕಾರಾತ್ಮಕ ಶಕ್ತಿಗಳು ಅನ್ನೋದು ತುಂಬ ಜನ ಮನೆಯಲ್ಲಿ ಇರುತ್ತೆ, ಅದೆಲ್ಲವೂ ಕೂಡ ನಿಮ್ಮ ಮನೆಯಿಂದ ಆಚೆ ಹೋಗುತ್ತೆ ಅಥವಾ ಎಂದಿಗೂ ಕೂಡ ವಾಪಸ್ಸು ಬರೋದಕ್ಕೆ ಆಗೋದಿಲ್ಲ. ಈ ಒಂದು ಕಾರಣದಿಂದಾಗಿ
ಈ ಒಂದು ಸಣ್ಣ ಉಪಾಯ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂಥ ಸಾಕಷ್ಟು ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಚೆನೇ ಹೇಳಿದಾಗೆ ಜೈ ಶ್ರೀರಾಮ ಅಥವಾ ನಮಗೆ ಜೈ ಆಂಜನೇಯ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.